ನಂದಿನಿ, ಪ್ರತಿ ಸತಿ ಬಂದಾಗ್ಲೂ ಈ ಥರ ಏನೋ ಒಂದು ವಿಷಯ ತೆಗೆದು ಮಾತಾಡ್ತೀಯ. ಏನು ನಿನ್ನ ಉದ್ದೇಶ? ಅಯ್ಯೋ, ನಿಮ್ಗೆ ನೋವು ಕೊಡೋದು ನನ್ನ ಉದ್ದೇಶ ಅಲ್ಲ ತುಳಸಿ ಅವರೇ. ಎದುರುಗಡೆ ಮನೆಯವರು ಅಂತ ಅಂದಮೇಲೆ ಎಷ್ಟೇ ಮನಸ್ತಾಪ ಇದ್ರೂ ಒಂದು ಕನ್ಸರ್ನ್ ಅಂತ ಇರುತ್ತಲ್ವಾ? ಇದೇ ರೀಸನ್ಗೆ ನಾನು ಮೊದಲಿಂದ ಹೇಳ್ತಾ ಇರೋದು, ಮಾಧವ್ ಸರ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದು ಒಳ್ಳೇದಲ್ಲ ಅಂತ. ನನಗೆ ನೋವು ಕೊಡೋದು ನಿನ್ನ ಉದ್ದೇಶ ಅಲ್ಲ ಅಂತೀಯ, ಆದರೆ ಯಾಕೆ ಯಾವಾಗಲೂ ಬಂದು ಹೀಗೆ ನಮ್ಮ ಮನೆಯವ್ರಿಗೆಲ್ಲ ನೋವು ಕೊಡ್ತಾ ಇರ್ತೀಯ? ನೋಡಿ ತುಳಸಿ ಅವರೇ, ಮುಂದೆ ನಿಮ್ಗೆ ಯಾರಿಗೂ ನೋವಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹೊರಗಡೆ ಓಡಾಡ್ತಿರೋ ನನಗೆ ಜನ ಏನು ಮಾತಾಡ್ಕೋತಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಅದರಲ್ಲೂ ಈ ಪೇಪರ್ನಲ್ಲಂತೂ ಬಂದ ಮೇಲೆ ಜನ ನನ್ನನ್ನೇ ಡೈರೆಕ್ಟಾಗಿ ಕೇಳ್ತಿದ್ದಾರೆ, ಇವರು ನಿಮ್ಮ ಮನೆ ಎದುರುಗಡೆ ಇರೋರಲ್ವಾ ಅಂತ. ನಂದಿನಿ, ದಯವಿಟ್ಟು ಏನೇನೋ ಹೇಳಬೇಡ. ನಮ್ಮ ಮಾವ ನಿನ್ಗೆ ಅವತ್ತೇ ಸ್ಪಷ್ಟವಾಗಿ ಹೇಳಿದಾರಲ್ವಾ? ನೋಡು, ನನ್ನ ಮತ್ತೆ ಮಾಧವ್ ಅವ್ರ ಸ್ನೇಹ ಎಂಥದ್ದು ಅಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು, ನಮ್ಮ ಮನೇಲಿರೋರು ಎಲ್ರಿಗೂ ಗೊತ್ತು. ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ಮತ್ತೆ ಮತ್ತೆ ತಲೆ ಹಾಕೋ ಹಕ್ಕು ನಿನ್ಗಿಲ್ಲ ಅಂತ ಮಾವನವ್ರು ಅವತ್ತೇ ನಿಂಗೆ ಹೇಳಿದ್ದಾರೆ. ಮತ್ ಯಾಕೆ ನೀನು? ಅಯ್ಯೋ ತುಳಸಿ ಅವರೇ, ನೀವ್ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ನಿಮಗೂ ಇಷ್ಟು ಕೋಪ ಬರುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ನೋಡಿ. ಪೇಪರ್ ವಿಷಯ ಆದಮೇಲೆ ನೀವು ಕೆಲಸ ಬಿಟ್ಟಿರ್ತೀರಾ. ಸಡನ್ನಾಗಿ ಕೆಲಸ ಬಿಟ್ರೆ ತೊಂದರೆ ಆಗುತ್ತಲ್ವಾ? ಅದಕ್ಕೆ ನನ್ನ ಜೊತೆ ಕೆಲಸ ಮಾಡಿ ಅಂತ ಕೇಳೋಣ ಅಂತ ಬಂತೆ. ಹಾಗಂತ ನಾನು ಇಲ್ಲದೆ ಇರೋದೆಲ್ಲ ಹೇಳ್ತೀನಿ ಅಂತ ಅನ್ಕೊಂಬೇಡಿ. ಅದೇನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರು ಇಡೀ ಲೋಕನೇ ತನ್ನನ್ನು ನೋಡ್ತಾ ಇಲ್ಲ ಅನ್ಕೊಳ್ಳೋದು ಬೆಕ್ಕಿನ ತಪ್ಪಲ್ವಾ? ನಂದಿನಿ, ನನಗೂ ಕೆಲ್ಸಕ್ಕೆ ಟೈಮ್ ಆಗಿದೆ, ನಾನೇನು ಬರ್ತೀನಿ. ನೋಡು ಪಾಪು, ಯಾಕೆ ಇವಳು ಹೀಗೆಲ್ಲ ಮಾಡ್ತಾಳೆ? ಅವತ್ತು ಈ ವಿಷಯದ ಬಗ್ಗೆ ಎಲ್ಲ ಮಾತಾಡಬೇಡ ಅಂತ ಹೇಳಿದ್ಮೇಲೂ ಮತ್ತೆ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಬೆಂಕಿ ಇಲ್ಲದೆ ಹೋಗಿ ಆಡಲ್ಲಮ್ಮ. ಅಭಿ ಮದುವೆ ವಿಷಯಕ್ಕೆ ತಲೆ ಕೆಡ್ಸ್ಕೊತಾ ಇದೆಯಾ? ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಮಾವ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತು. ಆದರೆ ನನ್ನ ಟೆನ್ಷನ್ ಅದಕ್ಕಲ್ಲ. ಮತ್ತೆ ಇಷ್ಟು ವರ್ಷದ ದ್ವೇಷನ ಮತ್ತು ಅಭಿಗೋಸ್ಕರ ಮಾವ ಜನಾರ್ದನ್ ಅವ್ರ ಮನೆಗೆ ಹೋಗಿದ್ದಾರೆ. ಮಾಡಿದುಣ್ಣ ಮಾರಾಯ ಅಂತಾರಲ್ಲ, ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು. ಏನು ಹೀಗೆ ಹೇಳ್ತಿದ್ದೀರಾ? ಮಾವ ಜನಾರ್ದನ್ ಮನೆಗೆ ಹೋಗಿದ್ದಾರೆ, ನಿಮ್ಗೇನು ಅನಿಸ್ತಿಲ್ವಾ? ಹೋಗಿ ಹೋಗಿ ಜನಾರ್ದನ್ ಬಾಯ್ಗೆ ಸಿಕ್ಕಿದಾರಲ್ಲ, ಅದು ತಪ್ಪಲ್ವಾ? ನಮಗೆ ಒಬ್ಬ ಮನುಷ್ಯ ಆಗಲ್ಲ ಅಂದ್ರೆ ಅವ್ನು ಮಾಡಿದ್ದೆಲ್ಲ ತಪ್ಪಾಗೆ ಕಾಣುತ್ತೆ. ಆ ಜನಾರ್ದನ್ ಮಾವನ ಹತ್ರ ಹೇಗೆ ಮಾತಾಡ್ತಾರೆ ಅಂತ ನಾನು ನೋಡಿದ್ದೀನಿ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಸಾಕು ಮಾವನ್ಗೆ ಅವಮಾನ ಮಾಡಕ್ಕೆ ಕಾಯ್ತಾ ಇರ್ತಾನೆ ಆ ಮನುಷ್ಯ. ಈಗಲೂ ಅಷ್ಟೇ, ಮಾವನ್ಗೇನಾದ್ರೂ ಅವಮಾನ ಮಾಡಿ ಕಳ್ಸಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಪೂರ್ಣೆ, ನೀನೇನಿಗೆ ಕೋಪ ಮಾಡ್ಕೋತಾ ಇದೆಯಾ? ಜನಾರ್ದನ್ ಕೆಟ್ಟ ಮನುಷ್ಯ ನಿಜ, ಆದರೆ ನಿಮ್ಮ ಮಾವ ಹೀಗೆ ಮಾಡಿರೋದಕ್ಕೇನೆ ಅವ್ರ ಮುಂದೆ ಹೋಗಿ ನಿಂತಿರೋದು. ಎಲ್ಲ ಅವರಾಗೆ ತಂದ್ಕೊಂಡಿರೋ ಸಮಸ್ಯೆ, ನಾವೇನು ಮಾಡೋಕ್ಕಾಗತ್ತೆ? ಮನೆಯವ್ರ ಖುಷಿಗೋಸ್ಕರ ಅವಮಾನನ ಮಾವ ಸಹಿಸ್ಕೊಳ್ಳೋದಕ್ಕೂ ರೆಡಿ ಆಗಿದ್ದಾರೆ. ಎಲ್ಲ ನಾನೇ ಸರಿಪಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಅಂಥದ್ರಲ್ಲಿ ಪೂರ್ಣೆ, ಬರೀ ಸರಿಪಡಿಸ್ತೀನಿ ಅಂತ ಹೇಳಿದ್ರೆ ಆಗಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ನಾನು ಅವ್ರಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಅವ್ರು ಸರಿಪಡಿಸಿಲ್ಲ ಅಂದರೆ ನಾನೇ ಆ್ಯಕ್ಷನ್ ತೊಗೋತೀನಿ ಅಂತಾನು ಹೇಳಿದ್ದೀನಿ. ಏನು ನೀವು ಹಾಗೆ ಹೇಳಿದ್ರ? ಅಲ್ಲ ರೀ, ಮಾವ ಮೊದಲೇ ನೊಂದ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಪೂರ್ಣೆ, ಅಭಿ ಖುಷಿ ನನಗೆ ಮುಖ್ಯ. ಅದಕ್ಕೆ ಯಾರೇ ಅಡ್ಡ ಬಂದರೂ ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ಅಭಿ ಖುಷಿ ನಮಗೂ ಮುಖ್ಯ.
ಬೀಗ್ರಂತೆ. ಅವನು ಯಾವ ಬೀಗನೂ ಅಲ್ಲ. ನೀನು ಮನೆ ಒಳಗೆ ಕೂರಿಸಿ ಮಾತಾಡಿಸ್ತಿದ್ಯಲ್ಲ, ಅದೇ ಹೆಚ್ಚು ಅವನಿಗೆ. ವಾಪಸ್ ಕಳಿಸೋ ಅವನ್ನ. ನನ್ನ ಮಗಳ ಫ್ಯೂಚರ್ಗೆ ಏನು ಒಳ್ಳೇದು ಅಂತ ನನಗೆ ಗೊತ್ತು. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಅವರು ನನ್ಕೋತಾರೆ, ಬಂದು ಮಾತಾಡಿ ಪ್ಲೀಸ್. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಕ್ಕೂ ರೆಡಿ ಇಲ್ಲ. ಹೊರಗಡೆ ಹೋಗಿ ಕೇಳೋನ್ಗೆ. ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಸುಮ್ಮನೆ ಬೇಸ್ ಮಾಡಬೇಡಿ. ಜನಾರ್ದನ್, ಜನಾರ್ದನ್ ಬಾ, ಕೂತ್ಕೊಂಡು ಮಾತಾಡೋಣ. ರೀ ಬನ್ನಿ ಪ್ಲೀಸ್. ಡ್ಯಾಡ್, ಏನಾಗಿದೆ ನಿಮ್ಮಿಬ್ರಿಗೂ? ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನೀವು ಕೂಗ್ತಾ ಇರೋದು ಆಚೆನೂ ಕೇಳಿಸ್ತಿದೆ. ಮನೇಲಿ ಕೆಲ್ಸದವ್ರು ಬೇರೆ ಇದ್ದಾರೆ. ಮನೆ ವಿಷಯ ಹೊರಗಡೆ ಗೊತ್ತಾಗ್ಬಾರ್ದಲ್ವಾ? ಅವಿ, ನೀವು ಮೊದಲು ಏನು ಮಾತಾಡ್ತಿದ್ರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೊನೆಗೆ ಜೋರಾಗಿ ಮಾತಾಡಿದ್ರಿಂದ ಆಚೆ ಕಡೆ ಕೇಳಿಸಿದೆ. ನೀನು ಅಭಿಗೋಸ್ಕರ ಎಲ್ಲನೂ ಮಾಡ್ತೀನಿ ಅನ್ನೋದು ತಪ್ಪು ಅಂತ ಹೇಳ್ತಿಲ್ಲ. ಒಬ್ಬ ಜವಾಬ್ದಾರಿಯುತ ಅಣ್ಣನಾಗಿ ವರ್ತನೆ ಮಾಡೋದ್ರ ಜೊತೆಗೆ ಈ ಮನೆ ಮಗ ಅನ್ನೋದನ್ನು ಮರಿಬಾರ್ದು. ಯಾರ್ದೋ ಒಬ್ಬರು ಪರ ನಿಂತರೆ ಮನೆ ನೆಮ್ಮದಿ ಬ್ಯಾಲೆನ್ಸ್ ತಪ್ಪುತ್ತೆ. ಎಲ್ಲದನ್ನು ಸಂಭಾಳಿಸ್ಕೊಂಡು ಹೋಗಬೇಕು ನೀನು. ನಾನು ಎಲ್ಲೋ ಬೆಂಕಿ ಹಚ್ಚಿದೆ, ಆದರೆ ಹೊಗೆ ಮಾತ್ರ ಇಲ್ಲೂ ಆಡ್ತಿದೆ. ನ್ಯೂಸ್ ಪೇಪರ್ ವಿಷಯ ಬಿಟ್ಟು ಹಾಕು ಮಾಧವ. ನೀನು ಇವತ್ತು ನಮ್ಮ ಮನೆಗೆ ಬಂದಿರೋದು ಯಾಕೆ? ನಿನ್ನ ಮಗನ ಮದುವೆ ನಿನ್ನಿಂದ ನಿಂತೋದ್ರೆ ಅವನು ನಿನ್ನ ಮೇಲೆ ಕೋಪ ಮಾಡ್ಕೋತಾನೆ. ನಿನ್ನ ಬಹಳ ಸಾಚ ಅನ್ಕೊಂಡಿದೆ ಮಾಧವ. ಅದು ಇಂಥ ವಯಸ್ಸಲ್ಲಿ ಅದು ಒಂದು ಹೆಂಗಸಿನ ಜೊತೆ. ಜನಾರ್ದನ್, ಮಾಧವ, ಮುಂದೊಂದು ದಿನ ನೀ ಇಲ್ದೇ ಇರೋದೆಲ್ಲ ಮಾಡಿದ್ರೆ
ಜನ ನಮ್ಮನ್ನು ನೋಡಿ ಆಡ್ಕೊಳಲ್ವಾ? ಇಷ್ಟು ವರ್ಷದಿಂದ ಈ ಮನೆ ಮರ್ಯಾದೆನ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಕುಂಬಾರಂಗ್ ವರ್ಷ, ದೊಣ್ಣೆಗೆ ನಿಮಿಷ. ನೋಡು ಜನಾರ್ದನ್, ನಾನಿಲ್ಲಿಗೆ ಬಂದಿರೋದು ನಮ್ಮ ಮಕ್ಕಳ ಮದುವೆ ವಿಚಾರ ಮಾತಾಡೋದಕ್ಕೆ. ಬೇರೆ ಕಡೆ ಹೊರಳೋದು ಬೇಡ. ನಿನ್ನ ಮಗಳು ನನ್ನ ಮಗ ಇಬ್ಬರು ಪ್ರೀತಿಸ್ತಿದ್ದಾರೆ. ನಮ್ಮ ದ್ವೇಷಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅವ್ರ ಮದುವೆ ನಿಲ್ಲೋದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ. ನಾನು ಅದನ್ನೇ ಹೇಳ್ತಿರೋದು. ಮದುವೆ ಅಂದರೆ ಹುಡುಗ ಹುಡುಗಿ ಮಾತ್ರ ಅಲ್ಲ, ಜೊತೆಯಲ್ಲಿ ಫ್ಯಾಮಿಲಿನೂ ಇರುತ್ತೆ. ನೀನು ಯಾವುದೋ ಹೆಂಗಸಿನ ಜೊತೆ ಓಡಾಡ್ತಿರೋ, ನಾನು ನನ್ನ ಮಗಳನ್ನ ನಿಮ್ಮನೆ ಕಳಿಸಿ ಆಮೇಲೆ. ಜನಾರ್ದನ್, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ಕೆಲಸ ಆಗ್ಬೇಕಾಗಿರೋ ನಿಂದು. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕೋ. ಓಕೆ, ಕೆಲಸ ಆಗ್ಬೇಕಾದ್ರೆ ರಿಕ್ವೆಸ್ಟ್ ಮಾಡಲಿರೋ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ ಕೇಳು, ಬೇಡ್ಕೋ. ಬೇಡ್ಕೊಂಡ್ರೆ ನಿನ್ನ ಕೆಲಸ ಆಗತ್ತೆ. ಸೊಪ್ಪು ಗಾಡಿ ತಾತ ಸೊಪ್ಪು ತಗೊಂಡು ಬಂದ್ಯಾ? ತಂದೆ. ಆರ್ಸ್ಕೊಂಡು ತಗೊಂಡು ಬಂದಿದ್ದೀಯಾ ತಾನೆ? ಅಯ್ಯೋ, ಆ ಸೊಪ್ಪಿನ ಆಂಟಿ ಹತ್ರ ಹೋದ್ರೆ ನೀವು ತಾತ ಅವ್ರ ಮನೆಯವ್ರಲ್ವಾ ಅಂತ ಕರೆದ್ಬಿಟ್ಟು ಇರಿ ನಿಮಗೆ ಫ್ರೆಶ್ ಆಗಿರೋ ಸೊಪ್ಪು ಕೊಡ್ತೀನಿ ಅಂದ್ಬಿಟ್ಟು ಇದನ್ನ ಕೊಟ್ರು. ಈ ದತ್ತನ ಹವಾ ಅಂದ್ರೇನೆ ಹಾಗೆ. ಆದ್ರೂ ಸೊಗಾಡಿ, ಮುಂದಿನ ಸಲ ನೀನು ಸೊಪ್ಪು ತರೋಕೆ ಹೋಗೋವಾಗ ನನಗೂ ಕರ್ಕೊಂಡು. ನಿಮ್ಮನ್ನ ಯಾಕೆ ತಾತ? ಯಾಕೆ ಅಂತಂದ್ರೆ ತಾತ ಅಂತಂದ್ಲಲ್ಲ ಸ್ವಪ್ನಮ್ಮ, ನನ್ನ ಮುಂದಿನ ಸಲ ಅವಳನ್ನ ವಿಚಾರಿಸ್ಕೋಬೇಕು, ಅದಕ್ಕೆ. ಅಯ್ಯೋ ತಾತ, ಆಕ್ಚುಲಿ ನಾನು ಆ ಸ್ವಪ್ನಮ್ಮಂಗೆ ಹೇಳಿದ್ದೀನಿ, ದಯವಿಟ್ಟು ನೀವು ನಮ್ಮ ತಾತನ ತಾತ ಅಂತ ಕರಿಬೇಡಿ. ತಾತನ ತಾತ ಅಂತ ಕರೆದ್ರೆ ತಾತ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ತಾತ ಅಂತ ಕರೆಯೋದು ಬಿಟ್ಟು ಬೇರೆ ಏನಾದ್ರೂ ಕರೀರಿ ಅಂತ ಹೇಳಿದ್ದೀನಿ ತಾತ. ಎಂಥ ಕಿಲಾಡಿಮ್ಮ ನೀನು. ಅಂತೂ ತಾತನು ಸಹಸ್ರನಾಮಾರ್ಚನೆ ಮಾಡಿಬಿಟ್ಟಿಯ ನನಗೂ. ನನ್ನ ಮುದಿಯ ಅಂತಿದ್ದೀಯಾ? ನಡಿ, ಮನೆಗೆ ಹೋಗಿ ಈಗಲೇ ತುಳಸಿ ಹತ್ರ ನಿನ್ನ ಸೊಸೆ ಹೀಗೆ ನನಗೆ ಗೌರವನೇ ಕೊಡ್ತಾ ಇಲ್ಲ ಅಂತ ಹೇಳ್ತೀನಿ. ಅಯ್ಯೋ, ತಮಾಷೆ ಮಾಡಿದಷ್ಟೇ ತಾತ. ನಾನು ಮೊದಲಿಂದ ಹೇಳ್ತಾ ಇರೋದು, ಮಾಧವ್ ಸರ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದು ಒಳ್ಳೇದಲ್ಲ ಅಂತ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರು ಇಡೀ ಲೋಕನೇ ತನ್ನನ್ನು ನೋಡ್ತಾ ಇಲ್ಲ ಅನ್ಕೊಳ್ಳೋದು ಬೆಕ್ಕಿನ ತಪ್ಪಲ್ವಾ? ಬೆಂಕಿ ಇಲ್ಲದೆ ಹೋಗಿ ಆಡಲ್ಲಮ್ಮ. ಸುಮ್ಮನೆ ಬಿಡ್ತೀನಿ ಇಲ್ಲ ಇದ್ದಾಳಲ್ಲ. ಸರಿ ಹೇಳ್ತೀನಿ. ತುಳಸಿ
ಅಮ್ಮ ಏನಾಯ್ತು ಇವನಿಗೆ? ನೆನ್ನೆ ವಿಷಯಕ್ಕೆ ಬೇಜಾರಲ್ಲಿದ್ದಾರೆ ಅನ್ಸುತ್ತೆ. ನನಗೂ ನೆನ್ನೆ ಮಾತಾಡೋಕ್ಕಾಗಲಿಲ್ಲ. ಬನ್ನಿ, ಇದನ್ನೆಲ್ಲ ತಲೆಗೆ ಹಾಕೋಬೇಡ ಅಂತ ಹೇಳಿದೆ. ಅದು ಕೇಳ್ತಾನೇ ಇಲ್ಲ ಅವಳು. ತುಂಬ ನೋವಲ್ಲಿದ್ದಾರೆ ಅನ್ಸುತ್ತೆ. ಫೋನ್ ಮಾಡ್ಲ ತಾತ? ಬೇಡ ಬೇಡ ಬೇಡ. ಹೇಗಿದ್ರು ನಾನು ಇವತ್ತು ಕೆಫೆಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ನೋಡ್ತೀನಿ. ಬಹುಶಃ ಅವಳಿಗೂ ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸು ತಿಳಿಯಾಗತ್ತೆ ಅನಿಸುತ್ತೆ. ಹಾಗೊಂದು ವೇಳೆ ಮನಸ್ಸು ತಿಳಿಯಾಗದಿದ್ದರೆ ನಾನೇ ಅವಳ ಹತ್ರ ಮಾತಾಡ್ತೀನಿ. ಸೋಲಾಡಿ ಸ್ವಲ್ಪ ಸಮಯ ಕೊಟ್ಟರೆ ಎಂಥ ಗಾಯ ಕೂಡ ಅದಾಗೇ ವಾಸಿಯಾಗುತ್ತೆ. ಜನಾರ್ದನ್, ನಿನಗೆ ನಿನ್ನ ಸ್ಟೇಟಸ್ ಮುಖ್ಯ ಇರ್ಬೋದು, ಆದರೆ ನನಗೆ ನನ್ನ ಮಗನ ಸಂತೋಷ ಮುಖ್ಯ. ನನ್ನ ಮಗನ ಖುಷಿಗೋಸ್ಕರ ನಂಗೆ ಈ ಕೈ ಮುಗಿಯೋದು ಯಾವತ್ತೂ ಅವಮಾನ ಅನ್ಸಲ್ಲ. ನಮ್ದು ಯಾವುದೋ ಕಾರಣಕ್ಕೆ ಅವ್ರನ್ನ ದೂರ ಮಾಡೋದ್ರಿಂದ ಅವರಾಗಲಿ ನಾವಾಗಲಿ ಖಂಡಿತ ಖುಷಿಯಾಗಿರೋದಿಲ್ಲ. ಅವರ ಖುಷಿಗೋಸ್ಕರ ನಮ್ಮ ಈಗೋನ ಪಕ್ಕಕ್ಕಿಡೋಣ ಅಲ್ವಾ ಜನಾರ್ದನ್? ಡ್ಯಾಡ್, ಪ್ಲೀಸ್ ಡ್ಯಾಡ್, ನಂಗೆ ಅಭಿ ಬಿಟ್ಟು ಇರೋದಕ್ಕಾಗಲ್ಲ. ನಿನ್ನ ಮಾತಿಗೆ ನಾನು ಒಪ್ಕೋತೀನಿ ಅನ್ಕೋಬೇಡ. ನನ್ನ ಮಗಳು ಹೀಗೆ ನೋಡೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಫಾರ್ ಯು ಮಗಳೇ. ಅವಳಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಇವನು ಹೀಗೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ನನಗೆ ಭಾವ. ವೆಲ್ ಡನ್ ಜನಾರ್ದನ್, ವೆಲ್ ಡನ್.